ಪರಮಾತ್ಮ, ಈ ನೀಚನು ನನ್ನನ್ನು ಬಿಡುವಂತಿಲ್ಲ. ಇನ್ನು ನಾನು ಜೀವಿಸಿದ್ದು ಪ್ರಯೋಜನವಿಲ್ಲ. ಇದು ಇಲ್ಲಿಯೇ ಇರುವ ಚಿಂಚಿಪ ವೃಕ್ಷದ ಕೊಂಬೆಗೆ ಹುರುಳನ್ನು ಹಾಕಿಕೊಂಡು ನನ್ನ ಪ್ರಾಣ ತ್ಯಾಗವನ್ನೇ ಮಾಡುವೆನು. ಕೊರಳಿಗೆ ಜಡೆಯನು ಹುರುಳಾಗಿ ಹಾಯುತ್ತೆ. ಕೊರಳಿಗೆ ಜಡೆಯನು ಹುರುಳಾಗಿ ಹಾಯುತ್ತೆ. ಮರದಡಿಯೊಳು ನಿಂತು ನಾ ಅರಣ್ಯವಾಗೈಯುವೆ. ಮರದಡಿಯೊಳು ನಿಂತು ನಾ ಹರಣವಾಗೈಯುವೆ. ಶ್ರೀರಾಮ ಪಾಲಿಸು, ರಘುರಾಮ ಪಾಲಿಸು, ರಾಮ ಪಾಲಿಸು, ಪಾಲಿಸು ಮೊರೆಯಾಲಿಸು, ರಘುರಾಮ ಪಾಲಿಸು, ಶ್ರೀರಾಮ ಪಾಲಿಸು, ರಘುರಾಮ ಪಾಲಿಸು. ರಾಮಚಂದ್ರ, ನನ್ನನ್ನು ಕಾಪಾಡು, ಕಾಪಾಡು. ಮಾತೆಯಾದ ಸೀತಾದೇವಿಯನ್ನು ಕಂಡು ಆನಂದಭರಿತನಾದೆನು. ನನ್ನ ಜನ್ಮವು ಸಾಫಲ್ಯವಾಯಿತು. ತಾಯಿ, ಸಕಲ ಶುಭ ಲಕ್ಷ್ಮಣ ಶೋಭಿತರಾದ ತಾವು ಯಾರು? ಜನಸ್ಥಾನದಿಂದ ರಾವಣ ತಂದ ಅಪಹರಿಸಿ ತಂದಿರುವ ಸೀತಾಮಾತೆಯರು ತಾವಾಗಿದ್ದರೆ ಹೇಳಿ, ಕೆಲವು ಸಂಗತಿಗಳನ್ನು ಹೇಳಬೇಕಾಗಿದೆ. ಇದೇನು ಈ ಅದ್ಭುತವಾದ ಕಪಿಯಾದರೂ ಯಾವುದು? ಇಷ್ಟಕ್ಕೂ ನನ್ನ ರಾಮಚಂದ್ರನ ಕುಶಲತೆಯೂ ನನ್ನ ಕಿವಿಗೆ ಬೀಳುತ್ತಿರುವುದಲ್ಲ. ತಾಯಿ, ಆಗಲಿ. ಸಕಲ ಶುಭ ಲಕ್ಷ್ಮಣ ಶೋಭಿತರಾದ ತಾವು ಯಾರು? ಜಲಸ್ಥಾನದಿಂದ ರಾವಣನು ಅಪಹರಿಸಿ ತಂದಿರುವ ಸೀತಾಮಾತೆಯರು ತಾವಾಗಿದ್ದರೆ ಹೇಳಿ, ಕೆಲವು ಸಂಗತಿಗಳನ್ನು ಹೇಳಬೇಕಾಗಿದೆ. ಅದು ಅಲ್ಲದೆ ಶ್ರೀರಾಮಚಂದ್ರನಿಂದ ಸಂಕಲ್ಪಟ್ಟ ಮಾತನ್ನು ಅಲ್ಲದೆ ವಾಲಿಯಿಂದ ಸಕಲ ರಾಜ್ಯವನ್ನು ಕಳೆದುಕೊಂಡಿದ್ದ ಸುಗ್ರೀವ ರಾಜನು ಪುನಃ ರಾಜ್ಯವನ್ನು ಪಡೆದು ನಿಮ್ಮನ್ನು ಹುಡುಕಲು ಕಪಿ ಸೈನ್ಯವನ್ನು ದಿಕ್ಕುಗಳಿಗೆ ಕಳಿಸಿರುವರು ತಾಯಿ. ಅಲ್ಲದೆ ಆ ಕ್ರೂರನಾದ ರಾವಣನು ನಿಮ್ಮನ್ನು ಅಪಹರಿಸಿಕೊಂಡು ಬರುತ್ತಿದ್ದಾಗ ತಾವು ಋಷಿಮುಖಾದ್ರಿಗೆ ಬಿಸಾಡಿದ ಆಭರಣಗಳನ್ನು ತಾವು ತಂದುಕೊಟ್ಟು ಅವರು ಅವುಗಳ ದರ್ಶನವಾಗಿದ್ದರಿಂದ ಜೀವಿತರಾಗಿರುವರು ತಾಯಿ. ಆಗಲಿ. ಈತನನ್ನು ನೋಡುತ್ತಿದ್ದರೆ ಈತನು ಶತ್ರು ಪಕ್ಷದವನಲ್ಲವೆಂದು ಭಾಸವಾಗುತ್ತಿರುವುದು. ಆಗಲಿ, ನನ್ನ ನಿಜಾಂಶವನ್ನು ಈತನಲ್ಲಿ ತಿಳಿಸುವೆನು. ಅಯ್ಯ ಮಾತೆ, ಜನಕಂ ಧರಣೇಂದ್ರವರ ಜನಕಂ ಜನಕ ಧರಣೇಂದ್ರವರ ಜನಕ ವರ ಜನಕ ದಶರಥಾಂಕಿತ ಮಾ ಇಳೆಯೋ ಕೌಸಲ್ಯಾವರ ತನಯ ಇಳೆಯೋ ಕೌಸಲ್ಯಾವರ ತನಯ ಶ್ರೀರಾಮಚಂದ್ರನನುಪಮ ವರವೀರ ನೀನು ಹೇಳಿದ ಹಾಗೆ ಆ ನೀಚನಾದ ರಾವಣನು ಕದ್ದು ತಂದ ನಿರ್ಭಾಗಿನಿ ಸೀತೆಯು ನಾನೇನಪ್ಪ. ಇಷ್ಟಕ್ಕೂ ನೀನು ಯಾರು, ಇಲ್ಲಿಗೆ ಬರಲು ಕಾರಣವೇನು? ನನ್ನ ಸ್ವಾಮಿಯ ಶುಭ ಲಕ್ಷಣಗಳನ್ನು ತಿಳಿಸಬಲ್ಲೆಯ? ಶ್ರೀರಾಮಚಂದ್ರನ ಶುಭ ಲಕ್ಷಣಗಳನ್ನು
ಸಾಮುದ್ರಿಕೆ ಶಾಸ್ತ್ರದಲ್ಲಿ ಹೇಳಲು ಅಸದಳವಾಗಿರುವುದು. ಮರ್ಕಟನಾಗಿ ನಾನೇನು ತಾನೆ ಹೇಳಬಲ್ಲೆ ನಮ್ಮ ತಮಾತೆ. ತಾಯಿ ಶ್ರೀರಾಮಚಂದ್ರನಿಂದ ಸಂಕಲ್ಪಟ್ಟ ಮಾತನ್ನು ಅಲ್ಲದೆ ಶುಭ ಲಕ್ಷಣಗಳು ವರ್ಣಿಸಲು ಸಹಸ್ರ ಪರನೇಂದ್ರನಾದ ಆದಿಶೇಷನಿಗೂ ಅಸದಳವಾಗಿರುವುದಲ್ಲ. ಮರ್ಕಟನಾಗಿ ನಾನೇನು ತಾನೇ ಹೇಳಬಲ್ಲೆ ಮಾತೆ, ಆದರೂ ತಿಳಿದ ಮಟ್ಟಿಗೆ ವಿವರಿಸುವನು ತಾಯಿ. ಆಗಲಿ ಅಯ್ಯ ಮಾರುತಿ, ನೀನು ಶತಯೋಜನ ವಿಸ್ತೀರ್ಣವಾದ ಸಾಗರವನ್ನು ದಾಟಿ ಬಂದಿಯಲ್ಲ, ಆಗ ಯಾವ ರೂಪಿನಿಂದ ಬಂದೆ? ಮಾತೆ, ನನ್ನನ್ನು ಸಾಮಾನ್ಯ ಮಾನರೆಂದು ಭಾವಿಸಿದೆಯಾ? ಇದೋ ನನ್ನ ನಿಜ ರೂಪವನ್ನು ನೋಡು. ಸಾಕು ಮಾಡು ಮಾರುತಿ, ಸಾಕು ಮಾಡು. ನೋಡಲಾರನು ಈ ನಿನ್ನ ಘೋರ ರೂಪವನ್ನು. ಸೌಮ್ಯ ಸ್ವರೂಪದ ಧಾರಣೆಯನ್ನು ಮಾಡುವನಾಗು. ಮಾತೆ, ಶ್ರೀರಾಮಚಂದ್ರನಿಂದ ಮಾರುತಿ, ಆಗಲಿ. ನನ್ನ ಸ್ವಾಮಿಯು ಕುಶಲದಿಂದಿರುವರೇನು, ಅದನ್ನು ತಿಳಿಸಬಲ್ಲೆಯಾ? ಮಾತೆ, ಇನ್ನು ಚಿಂತೆಯನ್ನು ಬಿಡಿ. ಈ ಶೀಘ್ರದಲ್ಲಿ ಶ್ರೀರಾಮಚಂದ್ರನ ಬಳಿ ಸೇರುವೆ. ಕ್ಷೇಮದಿಂದ ಇದರು ತಾಯೇ ರಾಮ ರಘುಕುಲ ಸೋಮ ಪ್ರತಾಪ, ರಾಮ ರಘುಕುಲ ಸೋಮ ಪ್ರತಾಪ. ಕ್ಷೇಮದಿಂದ ಇದರು ತಾಯೇ ರಾಮ ರಘುಕುಲ ಸೋಮ ಪ್ರತಾಪ, ರಾಮ ರಘುಕುಲ ಸೋಮ ಪ್ರತಾಪ. ಆಜ್ಞೆ ತಾಯಿಗೆ ಕೊಂದ ಮಾರುಚ, ಆಜ್ಞೆ ತಾಯಿಗೆ ಕೊಂದ ಮಾರುಚ. ಶುಭ ನೀಡಲು ಧೀರ ಮುನಿಯ ಯಜ್ಞವ ತಾಯೇ, ಶುಭ ನೀಡಲು ಧೀರ ಮುನಿಯ ಯಜ್ಞವ ತಾಯೇ. ಕೋದಂಡವ ಮುರಿದು ನಿಮ್ಮಯ ಕರವ ಪ್ರೀತಿಸಲಿಹುದು. ಉಂಗುರವ ನೀತು ವೀರ ವೀರ ರಘುರಾಮಚಂದ್ರ. ಕ್ಷೇಮದಿಂದ ಇದರು ತಾಯೇ ರಾಮ ರಘುಕುಲ ಸೋಮ ಪ್ರತಾಪ, ರಾಮ ರಘುಕುಲ ಸೋಮ ಪ್ರತಾಪ. ಮಾತೆ, ಇನ್ನು ಸಂಶಯವನ್ನು ಬಿಡಿ. ಶೀಘ್ರದಲ್ಲಿಯೇ ರಾಮಚಂದ್ರನ ಬಳಿ ಸೇರುವೆ. ಆಗಲಿ. ನನ್ನ ಸ್ವಾಮಿಯು ನನಗಾಗಿ ಯಾವುದಾದ್ರೂ ಕುರುಹನ್ನು ಕೊಟ್ಟಿರುವರೇನು? ಮಾತೆ, ಶ್ರೀರಾಮಚಂದ್ರನ್ನೇ ವರ್ಣಿಸಲು ಈ ಅಭಿಜ್ಞವಾದ ವಸ್ತು ಕೊಟ್ಟಿರುವನು ತಾಯಿ. ನನ್ನ ಸ್ವಾಮಿಯ ಮುದ್ರಾಂಕಿತ ಉಂಗುರವನ್ನು ನೋಡಿ ನನ್ನ ಸ್ವಾಮಿಯ ನೀನು ನೋಡಿದಷ್ಟು ಸಂತೋಷವಾಯಿತು. ಅಯ್ಯ ಮಾರುತಿ, ನನ್ನ ಸ್ವಾಮಿಯ ಮುದ್ರಾಂಕಿತ ಉಂಗುರವನ್ನು ತಂದುಕೊಟ್ಟು ನನಗೆ ಮಹದುಪಕಾರವನ್ನು ಮಾಡಿರುವೆ. ನಿನಗೆ ಪ್ರತಿಯಾಗಿ ಏನನ್ನು ನೀಡಲಪ್ಪ? ಮಾತೆ, ಶೀಘ್ರದಲ್ಲಿಯೇ ರಾಮ ಲಕ್ಷ್ಮಣನನ್ನು ಇಲ್ಲಿಗೆ ಕರೆತರುವೆನು. ಇನ್ನು ಚಿಂತೆಯನ್ನು ಬಿಡಿ ತಾಯಿ. ತಮ್ಮಲ್ಲಿ ಮತ್ತೊಂದು ವಿಜ್ಞಾಪನೆ. ಏನದ ಮಾರುತಿ? ತಾಯಿ, ಶ್ರೀರಾಮಚಂದ್ರನಿಗೆ ವರ್ಣಿಸಲು ಒಂದು ಅಭಿಜ್ಞವಾದ ವಸ್ತುವನ್ನು ದಯಪಾಲಿಸಬೇಕು ತಾಯಿ. ಆಗಲಿ. ಇದು ಈ ಚೂಡ ರತ್ನವನ್ನು ನನ್ನ ಸ್ವಾಮಿಗೆ ಸಮರ್ಪಿಸಿ ಒಂದು ಮಾಸದ ಅವಧಿಯೊಳಗೆ ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗುವಂತೆ ಹೇಳು. ಇಲ್ಲವಾದರೆ ಆತ್ಮಹತ್ಯೆಯೇ ಸೀತೆಯ ಮುಂದಿನ ಗುರಿ ಎಂದು ಸಹ ನನ್ನ ಸ್ವಾಮಿಗೆ ತಿಳಿಸಿಬಿಡು. ಇಚ್ಛಾಕ್ಷುವಂಶಂ ರಾಮ ಸೀತಾಂಗ ಯೌವನ ಭಾಗ್ಯರತ್ನಂ, ಮಮ ಭಾಗ್ಯರತ್ನಂ ಶಿರತಲ ನಮಾಮಿ.
ತಾಯಿ ಮಾತೆ, ಇನ್ನು ಚಿಂತೆಯನ್ನು ಬಿಡಿ, ಶೀಘ್ರದಲ್ಲಿಯೇ ರಾಮ ಲಕ್ಷ್ಮಣರನ್ನು ಇಲ್ಲಿಗೆ ಕರೆತರುವೆನು. ಆಗಲಿ ಮಾರುತಿ, ಇಲ್ಲಿ ಬಾ, ಇಲ್ಲಿ ಕುಳಿತುಕೋ ಮಾರುತಿ. ತಾಯಿ, ತಮ್ಮಲ್ಲಿ ಮತ್ತೊಂದು ವಿಜ್ಞಾಪನೆ. ಮತ್ತೆ ತಮ್ಮನ್ನು ಕಾಣುವ ಪರ್ಯಾಂತವೂ ಆಹಾರವನ್ನು ಭಜಿಸಬಾರದೆಂದು ಸುಮ್ಮನಿದ್ದೇನು. ಈಗ ನನ್ನ ರಥವು ನೆರವೇರಿತು. ತಾವು ಅನುಜ್ಞೆ ಕೊಟ್ಟರೆ ಇಲ್ಲಿನ ಫಲಗಳನ್ನು ಭಕ್ಷಿಸಲು ತಮ್ಮ ಅಪ್ಪಣೆಯಾಗಬೇಕು ತಾಯಿ. ಮಾರುತಿ, ನಾನು ಈಗಲೇ ಅನುಜ್ಞೆಯನ್ನು ಕೊಡುವೆನು. ಇಲ್ಲಿ ಬಂದು ಕುಳಿತುಕೋ. ಮಾರುತಿ, ನನ್ನ ಆಶೀರ್ವಾದವು ನಿನಗೆ ಬೇಡವೇನು? ತಾಯಿ, ಕಪಿಗಳು ಭಜಿಸುವಾಗ ತಾವು ನೋಡಬಾರದು, ಸ್ವಲ್ಪ ಮರೆಯಾಗಲಿ. ಮಾರುತಿ, ಪ್ರಿಯ ರಾಮ ಭಂಟ ನಿಯತಾತ್ಮನಾಡು, ಪ್ರಿಯ ರಾಮ ಭಂಟ ನಿಯತಾತ್ಮನಾಡು, ಪ್ರಿಯ ರಾಮ ಭಂಟ ನಿಯತಾತ್ಮನಾಡು, ಪ್ರಿಯ ರಾಮ ಭಂಟ ನಿಯತಾತ್ಮನಾಡು, ಚಿರಂಜೀವಿಯಾಗು ಚಿರಜೀತವಾಡು, ಚಿರಂಜೀವಿಯಾಗು ಚಿರಜೀತವಾಡು, ವಾಯುನಂದನ ಶ್ರೇಯೋವಾಂತು ಬಾಳೈ ವಾಯುನಂದನ, ವಾಯುನಂದನ. ಇಲ್ಲೇ ಕೆಳಗಡೆ ಬಿದ್ದಿರುವ ಒಂದೆರಡು ಫಲಗಳನ್ನು ಮಾತ್ರ ಬಂಧಿಸಿ ಯಾವ ಗಲಭೆಯೂ ಮಾಡದಂತೆ ಹೊರಟು ಹೋಗಬೇಕು. ತಿಳಿಯಿತೇನು? ತಮ್ಮ ಆಜ್ಞೆಯಂತಾಗಲಿ ತಾಯಿ. ಆಗಲಿ, ನಿನ್ನ ಹೊರಡು. ನಾನು ಬಂದ ಕಾರ್ಯವು ನೆರವೇರಿತು. ಇಲ್ಲಿನ ವನವನ್ನು ಹಾಳು ಮಾಡಿ ಇಲ್ಲಿನ ವನ ಬಾಲಕರನ್ನು ಯಮನ ಗೃಹಕ್ಕೆ ಒಬ್ಬೊಬ್ಬರನ್ನಾಗಿ ಕಳಿಸುವುದೇ ನನ್ನ ಎರಡನೇ ಕಾರ್ಯ. ಆಹಾ, ಇಂಥ ಅದ್ಭುತವಾದ ಬಾಣಗಳನ್ನೆಲ್ಲ ನಿಂದಿಸಿದನಲ್ಲ, ಇವನೆಂತ ಪರಾಕ್ರಮಶಾಲಿ. ಇರಲಿ, ಇವನ ಬಲವನ್ನು ಒಮ್ಮೆ ನೋಡುವೇನು. ಅಯ್ಯ ಇಂದ್ರಜಿತವೇ, ನನ್ನ ಪರಾಕ್ರಮವನ್ನು ಮೆಚ್ಚಿ ಪೃಥ್ವಿಗೆ ಶ್ರಮಪಟ್ಟು ಪೃಥ್ವಿಗೆ ತುತ್ತಾಗಬೇಡ. ಇದು ಇಂದ್ರನನ್ನು ಗೆದ್ದ ನಿನ್ನ ಅಹಂಕಾರವು ನಿನ್ನಲ್ಲಿ ಶ್ರೀರಾಮ ಬಂಟನಾದ ನನಗೆ ಶೌರ್ಯವು ಸಲ್ಲುವುದುಂಟವೇ? ಇಲ್ಲವೋ ಅವಿವೇಕಿ, ಏನು ಮನಸ್ಸು ಬಂದಂತೆ ಹೇಳುತ್ತಿರುವೆ. ಆಹಾ, ಇವನು ಸಾಮಾನ್ಯ ಕಪಿ ಅಂತ ತೋರುತ್ತಿಲ್ಲವಲ್ಲ. ನನ್ನ ಅಸ್ತ್ರಗಳೆಲ್ಲವೂ ನಿಶ್ಚಲವಾಯಿತು. ಏನು ಮಾಡುವುದೇನು? ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸದಿದ್ದರೆ ಪ್ರಯೋಜನವಿಲ್ಲ. ಕಿಚ್ಚಗೊಳ್ಳುವೆ ಬ್ರಹ್ಮಾಸ್ತ್ರವ, ಕಿಚ್ಚಗೊಳ್ಳುವೆ ಬ್ರಹ್ಮಾಸ್ತ್ರವ, ನೆಚ್ಚಲಿದ ನೀಶ ಕಪಿಯ ನಿನ್ನೆಯ ತನವ ಆಚರ್ಯಂ ಬಗೆ ಮುಡಿಯುತ್ತೆ, ಆಚರ್ಯಂ ಬಗೆ ಮುಡಿಯುತ್ತೆ, ತುಚಲಾಪಣಿಯಂ ಧರ್ಮ ದುಷ್ಟ. ಈ ಬ್ರಹ್ಮಾಸ್ತ್ರಕ್ಕೆ ನಾನು ಬದ್ಧನಾಗಿರೋದೇ ಉತ್ತಮ. ಸ್ವಲ್ಪ ಹೊತ್ತು ಬದ್ಧನಾಗಿರೋದೇ ಉತ್ತಮ. ಎಲೆ ರಾಕ್ಷಸಾಂಗನಿಯರೇ, ಈ ಕೋತಿಯು ಬ್ರಹ್ಮಾಸ್ತ್ರಕ್ಕೆ ಕಟ್ಟಿ ಸಿಕ್ಕಿ ಬಿದ್ದಿರುವುದು. ಇದರ ಕೈಕಾಲನ್ನು ಬಂಧಿಸಿ ನನ್ನೊಡನೆ ಜನಕನ ಆಸ್ಥಾನಕ್ಕೆ ಸೆಳೆದುಕೊಂಡು ಬನ್ನಿ. ಅದು ಸಾಮಾನ್ಯ ಕಥೆ ಅಂತ ತೋರುವುದಲ್ಲ. ಹೌದು, ಅದರಿಂದಲೇ ಅದು ಶಕ್ತಿ ಗೊತ್ತಾಗುವುದು. ಅದು ಸಾಮಾನ್ಯ ಕಥೆ ಆಗಿದ್ದಲ್ಲಿ ವಿಸ್ತೀರ್ಣಗಳು ಸಾಗರವನ್ನು ದಾಟಿ ಬರುತ್ತದೆ. ನಿಜ, ಅದರಿಂದಲೇ ಅದರ ಶಕ್ತಿ ಗೊತ್ತಾಗುವುದು. ವತ್ಸನಾದ ಇಂದ್ರಜಿತ್ತು ಅದನ್ನು ಹಿಡಿದು ತಂದೆ ಆಗ್ತಾರವನು. ಪ್ರಭು, ಇಂದ್ರಜಿತ್ ಯುವರಾಜರೇ, ಆ ಕಪಿಯನ್ನು ರಾಕ್ಷಸ ಪಟ್ಟದಿಂದ ಎತ್ತಿಸಿಕೊಂಡು ಬರುತ್ತಿರುವರು. ವಿಧ ವಿಧ ಶರ ಸಂತತಿಯಂ ವಿಧಿಸಲೇ
ನಾನೇರಿಯ ನಿಂದ ಕಳ್ಳವಾನರನ್ ವಿಧಿ ಮಂತ್ರ ಶಸ್ತ್ರಾಸವ ಮೆಚ್ಚಿಸಿ ಈ ವಿಧತೆ ಬಂಧಿಸಿತನ ನೀಕ್ಷಿಸು ತಂದೆ. ಜನಕ ಇದು ಪ್ರಮೇದವನ್ನು ಹಾಳು ಮಾಡಿ ಅಕ್ಷಯ ಕುಮಾರಗಳನ್ನು ಸಂಹಾರ ಮಾಡಿದ ಈ ವಾನರನ್ನು ನಿಮ್ಮ ಪಾದ ಸನ್ನಿಧಿಯಲ್ಲಿ ಉರುಳಿಸಿರುವೆನು. ಅನುಜ್ಞೆ ಕೊಟ್ಟರೆ ಚದಚದ್ರವಾಗಿ ಕತ್ತರಿಸುವೆನು. ಸುಕುಮಾರನೇ, ಸ್ವಲ್ಪ ಸಮಾಧಾನನಾಗು. ನಿಮ್ಮ ಜನಕನ ಆಜ್ಞೆಯಂತೆ ಕಾರ್ಯವನ್ನು ನೆರವೇರಿಸುವುದು ಉಚಿತವಲ್ಲವೇ? ಯೋಚಿಸು. ತಮ್ಮ ಆಜ್ಞೆಯಂತೆ ಆಗಲಿ. ಇವನ ವೃತ್ತಾಂತವನ್ನು ವಿಚಾರಿಸು. ಎಳೆ ವಾನರನೇ, ನೀನು ಯಾರು? ನಿನ್ನ ವೃತ್ತಾಂತವನ್ನು ತಿಳಿಸು. ಓಹೋ, ನಾನು ಈಗ ಬ್ರಹ್ಮಸ್ಥಕ್ಕೆ ಕಟ್ಟು ಬಂದಂತಾಯಿತು. ನನ್ನಿಂದ ವಧೆಗಳನ್ನು ತಿನ್ನುವುದೇಕೆ? ನಾನು ನಿಮ್ಮ ರಾವಣನ ನೋಡಲು ಬಂದಿರುವೆನೋ? ಛೇ, ಓಡಾಕೆ ಅದ್ರೊಳಗೆ ನಿಮ್ಮ ಜನ್ಮಗಳಾಕೆ? ನನ್ನಿಂದ ವಧೆಗಳನ್ನು ತಿನ್ನುವುದೇಕೆ? ಛೇ, ಬಾಯಿ ಮುಚ್ಚ್. ಎಳೆ ವಾನರನೇ, ನೀನು ಯಾರು? ನೀನು ಬಂದ ಕಾರ್ಯವನ್ನು ತಿಳಿಸು. ಓಹೋ, ನಾನು ಬಂದ ಕಾರ್ಯವನ್ನು ತಿಳಿಸಬೇಕೇ? ಹೌದು. ತಿಳಿಸುವನು ಕೇಳು. ನಾನು ನಿಮ್ಮ ರಾವಣನ ನೋಡಲು ಬಂದಿರುವೆನು. ಇದು ನಮ್ಮ ರಾವಣ ಸಾರ್ವಭೌಮ ಇಲ್ಲೇ ಇರವನು, ಆತವನಲ್ಲ. ನೀನು ಬಂದ ಕಾರ್ಯವನ್ನು ತಿಳಿಸು. ಓಹೋ, ಇವನೇನೋ ರಾವಣನೆಂಬವನು. ಈ ನೀಚನು ಉಚಿತ ಸ್ಥಾನದಲ್ಲಿ ಕುಳಿತು ಮಾತನಾಡುತ್ತಿರುವನಲ್ಲ, ನಾನೇಕೆ ನಿಂತು ಮಾತನಾಡಲಿ? ನನ್ನ ಶ್ರೀರಾಮನ ಜ್ಞಾನ ಮಾಡುತ್ತಾ ನನ್ನ ಬಾಲವನ್ನು ಬೆಳೆಸಿ ಅದರ ಮೇಲೆ ಕುಳಿತುಕೊಂಡು ಕೆಲವು ನೀತಿ ವಾಕ್ಯಗಳನ್ನು ಹೇಳುವೆನು. ನೀನೇನೋ ಕಲಾರಾವಣನೆಂಬುವನು, ನೀನೇನೋ ಕಲಾರಾವಣನೆಂಬುವನು, ಇನ ಕಳ್ಳನದಮ ಜಾನಕಿಯನ್ನು ತಂದು, ಇನ ಕಳ್ಳನದಮ ಜಾನಕಿಯನ್ನು ತಂದು, ನೀನೇನೋ ಕಳ್ಳರಾವಣನೆಂಬುವನು. ನಾನು ನಿನ್ನಂತಹ ಅನೇಕ ರಾವಣರುಗಳನ್ನು ನೋಡಿದೆನು. ಅದರಲ್ಲಿ ಶ್ರೀರಾಮಚಂದ್ರನನ್ನು ವಂಚಿಸಿ ಮಾತೆಯಾದ ಸೀತಾದೇವಿಯನ್ನು ಕದ್ದು ತಂದಿರುವ ರಾವಣನವರ್ವನು. ಅದು ಅಲ್ಲದೆ ವಾಲಿಯಿಂದ ಸಪ್ತ ಸಮುದ್ರಗಳಲ್ಲಿ ಮುಳುಗಿಸಲ್ಪಟ್ಟ ಅಂಗದನ ಕಾಲಿನಿಂದ ವಧೆಗಳನ್ನು ತಿಂದ ರಾವಣನವರ್ವನು. ಸೀತೆಯ ಸ್ವಯಂವರ ಕಾಲದಲ್ಲಿ ಶಿವಧನಸ್ಸನ್ನು ಎತ್ತಲಾರದೆ ಎದೆ ಮೇಲೆ ಹಾಕಿಕೊಂಡು ಗೋಳಾಡಿದ ರಾವಣನವರ್ವನು. ನಾನು ನಿನ್ನಂತ ಅನೇಕ ರಾವಣನನ್ನು ನೋಡಿದೆನು. ಅದರಲ್ಲಿ ನೀನು ಯಾವ ರಾವಣನೆಂಬವನು? ಯಾವ ಹವ್ಯಕಿ, ಏನು ಮನ್ಸಕ್ಕೆ ಬಂದಂತೆ ಆಡ್ತಿರುವೆ? ಮೊದಲು ನೀನು ಬಂದ ವೃತ್ತಾಂತವನ್ನು ತಿಳಿಸು. ಓಹೋ, ನಾನು ಬಂದ ವೃತ್ತಾಂತವನ್ನು ತಿಳಿಸಬೇಕು? ತಿಳಿಸುವನು ಕೇಳು. ರಾವಣ ನಿನ್ನನ್ನು ಸಪ್ತ ಸಮುದ್ರಗಳಲ್ಲಿ ಮುಳುಗಿಸಿದವನಾರು? ವಾಲಿಯಲ್ಲವೇ? ಅಂತಹ ವಾಲಿಯನ್ನು ಜಯಿಸಿದವನಾರು? ನಮ್ಮ ಶ್ರೀರಾಮಚಂದ್ರ ಪ್ರಭು ಅಲ್ಲವೇ? ರಾವಣ ನಿನ್ನನ್ನು ಸಾರಾ ವರ್ಷ ಕಾರಾಗೃಹದಲ್ಲಿ ಇರಿಸಿದವನಾರು? ಕಾತುರ ವೀರಸೇನನ್ನಲ್ಲವೇ? ಅಂತಹ ವೀರಸೇನನ್ನು ಕೊಂದವನಾರು? ಪರಶುರಾಮನಲ್ಲವೇ? ಅಂತಹ ಪರಶುರಾಮನನ್ನು ಜಯಿಸಿದವನಾರು? ನಮ್ಮ ಶ್ರೀರಾಮಚಂದ್ರ ಪ್ರಭು ಅಲ್ಲವೇ? ರಾವಣ, ಈಗ ನಾನು ಯಾರೆಂಬುದನ್ನು ತಿಳಿಯಿತೆ? ಎಲ್ಲವೋ ಹವ್ಯಕಿ, ಇತ್ತಾವಿತ್ತಗಳನ್ನು ಅರಿಯದೆ ನಿನ್ನ ಔದತ್ಯವು ಪ್ರಬಲವಾಯಿತು. ನಿನ್ನ ನಾಲಿಗೆಯನ್ನು ಚೀರಿ ರಕ್ತಪಾನ ಮಾಡುವೆನು. ಹರಿ ಹರಿ ಬ್ರಹ್ಮಾದಿಗಳು, ಹರಿ ಹರಿ ಬ್ರಹ್ಮಾದಿಗಳು ಸುರಸಿದ್ಧ ಸಾಧ್ಯ ವಿದ್ಯಾಧರ ಹರಿಗಳಿಸದೆ ರಣಧೀರ ಧೀರ ಈಗ ಸಕಂತನಲ್ಲಕ್ಕಿ ಪದೆ ಆ ನೀಚ ನೀಚರಣ ಬಲ್ಲಯ ಜಗತ್ತನ್ನೇ ಜಯಿಸಿ ಜಗದೇಶ್ವರನಾದ ನಾನು ಆನ್ನರ ಉಳಿವಿಗೆ ಎದುರುವನೆ. ರಾವಣ, ಈ ಜಗತ್ತಿಗೆ ನೀನು ಪರಾಕ್ರಮಶಾಲೆಂದೆನಿಸಿಕೊಂಡು
ಇಂಥ ಅಲ್ಪ ಕಾರ್ಯವು ಮಾಡಬಹುದೇ? ಈಗಲಾದರೂ ನನ್ನ ಮಾತು ಕೇಳೋ. ಸೀತಾದೇವಿಯನ್ನು ಕಳಿಸಿ ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಸುಖವಾಗಿ ಬಾಳು. ಹಾಗೆ ಮಾಡುವುದಕ್ಕೆ ನಿನಗೆ ಇಷ್ಟವಿಲ್ಲದಿದ್ದರೆ ಸೀತಾದೇವಿಯನ್ನು ಕರೆಸಿ ಆಕೆಗೆ ಮಂಗಳ ಸ್ಥಾನವನ್ನು ಮಾಡಿಸಿ ಆಕೆಯ ಪಾದಗಳ ಮೇಲೆ ಬಿದ್ದು ಶರಣಾಗತನಾಗಿ ಸುಖವಾಗಿ ಬಾಳು. ನೀನು ಮಾಡಿದ ಅಪರಾಧವನ್ನು ಕ್ಷಮಿಸುವಂತೆ ನಾನೇ ಶ್ರೀರಾಮನಲ್ಲಿ ಬೇಡಿಕೊಳ್ಳುವೆ. ಎಲ್ಲ ಹವ್ಯಕಿ ವಿಕ್ತಾವಿಕ್ತಗಳನ್ನು ಅರಿಯದೆ ನಿನ್ನ ಔದಕ್ಕವು ಪ್ರಬಲವಾಯಿತು. ನಿನ್ನ ನಾಲಿಗೆಯನ್ನು ಚೀರಿ ರಕ್ತದಾನ ಮಾಡುವೆನು. ಶಾಂತನಾಗು. ಹರಿಜ, ನೀನು ಹೇಳುವುದು ನ್ಯಾಯವೇ ಸರಿ. ಹನುಜ, ಈ ಕೋತಿಯ ಬಾಲಕ್ಕೆ ತೈಲವನ್ನು ಮುಟ್ಟಿಸಿ ಸಮಯ ಬೆಂಕಿಯನ್ನು ಅಂಟಿಸಿ ನಮ್ಮ ಪಟ್ಟಣವು ಬೀದಿ ಬೀದಿಯನ್ನು ಮೆರವಣಿಗೆ ಮಾಡಿಸಿ ಸಮುದ್ರದಲ್ಲಿ ತಳ್ಳಿಬಿಡಿ. ಇದು ಒಂದು ಅನುಕೂಲವೇ ಆಯಿತು. ಆ ದಿನ ಕತ್ತಲಲ್ಲಿ ನೋಡಿದ ಲಂಕಾ ನಗರವನ್ನು ಈ ದಿನ ಬೆಳಕಿನಿಂದಲೇ ಚೆನ್ನಾಗಿ ನೋಡಿಕೊಂಡು ಹೋಗುವೆನು. ಜಗದ ವಿರಾಮ ರಘುಕುಲ ಸೋಮ ಶರಣಬು ನಿನ್ನಯ ರಾಮ ಕರುಣೆಯ ತೋರ ರಾಮ. ಜಗದ ವಿರಾಮ ರಘುಕುಲ ಸೋಮ ಶರಣಬು ನಿನ್ನಯ ರಾಮ ಕರುಣೆಯ ತೋರ ರಾಮ. ಕೌತಿಕಯಾಗವು ಕಾಂತಿಯ ಕೌತಿಕಯಾಗವು ಕಾಂಚಿತಿರಯ್ಯ ನಾಚಿತಿರಾದಿಗ ಬೇದಿಗರಯ್ಯ. ಹರಡಿಲ್ಲ ವಿರಸಿ ಮೊರತೆನ್ನು ಸೀತೆಯು ಹರಡಿಲ್ಲ ವಿರಸಿ ಮೊರತೆನ್ನು ಸೀತೆಯು ರಾಮ 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 ಹರಡಿಲ್ಲ ವಿರಸಿ ಮೊರತೆನ್ನು ಸೀತೆಯು ಪರಿಣಯ ಆಡಿದ ಕಲ್ಯಾಣ ರಾಮ. ಪರಿಣಯ ಆಡಿದ ಕಲ್ಯಾಣ ರಾಮ ಶರಣಬು ನೀನೆನಯ ರಾಮ ಕರುಣೆಯ ತೋರ ರಾಮ. ಜಗದ ವಿರಾಮ ರಘುಕುಲ ಸೋಮ ಶರಣಬು ನೀನೆನಯ ರಾಮ ಕರುಣೆಯ ತೋರ ರಾಮ. ಒಂದೇ ಮಾತು ಒಂದೇ ಬಾಣ ಒಂದೇ ಸತಿ ಎಂದು ಬಾಚುತ್ತಿರಯ್ಯ. ಕುಜಲನ ನನ್ನಸಿ ಸುಜಲನು ಬ್ರೋಚಿನ ಕುಜಲನ ನನ್ನಸಿ ಸುಜಲನು ಬ್ರೋಚಿನ ಆದರ್ಶ ಮೂರ್ತಿ ನೀನೆನಯ್ಯ ಶರಣಬು ನೀನೆನಯ್ಯ ರಾಮ ಕರುಣೆಯ ತೋರ ರಾಮ. ಜಯ ಜಯ ರಾಮ್ ಜಯ ಸೀತಾರಾಮ್ ಜಯ ಜಯ ರಾಮ್ ಜಯ ಸೀತಾರಾಮ್ ಪಾವನ ನಾಮ್.
ಪನೆ ಕಾಂತೆ ಸುಗುಣ ನಿಶಾಂತೆ ನಿನ್ನ ನಗಲುಗೆ ಅನುದಿನ ಎನ್ನನು ಜ್ಞಾನಿಸಿ ಮನದಳು ಅನುದಿನ ಎನ್ನನು ಜ್ಞಾನಿಸಿ ಮನದಳು ಇಷ್ಟು ನಿರ್ದೈವವೇ ಕಾಂತೆ ನಿನ್ನ ನಗಲೋಕೆ ನಮ್ ಜೀವಿಪನೆ ಕಾಂತೆ ಸುಗುಣ ನಿಶಾಂತೆ ನಿನ್ನ ನಗಲೋಕೆ ನಮ್ ಹಾ ಜಾನಕಿ ಮನೋಹರಿ, ಹಗಲು ರಾತ್ರಿಗಳನ್ನು ನಿನ್ನನ್ನೇ ಅಂಬಲಿಸುತ್ತಿರುವ ನನ್ನಲ್ಲಿ ಇಷ್ಟೊಂದು ನಿರ್ದಯವೇ? ಅಣ್ಣನ ದುಃಖಕ್ಕೆ ಮಿತಿ ಇಲ್ಲದಂತಾಯಿತೆ. ಅಗ್ರಜ ಚೇತರಿಸು. ಕಪಿ ಸೈನ್ಯವೇ ಹೊರಟು ಇಂದಿಗೆ ಮಾಸವೇ ಪೂರೈಸಿತು. ಈ ದಿನ ಆಂಜನೇಯನು ಶುಭ ವಾರ್ತೆಯನ್ನು ತರುವನು. ಏನು ಆಂಜನೇಯನು ಬಂದನೆ? ಅದು ಆಂಜನೇಯನು ಬಂದೇ ಬಿಟ್ಟನು. ಶ್ರೀರಾಮಚಂದ್ರ ಪ್ರಭು, ವಂದಿಸುವೆನು. ನಿನಗೆ ಮಂಗಳವಾಗಲಿ. ಮಾತೆಯನ್ನು ಕಂಡೆನು. ಆಕೆಯಲ್ಲಿ ಕೇಳಲು ಅಸದಳವಾಗಿರುವುದು. ಆಕೆ ಆಂಜನೇಯ, ನೀನು ಹೋಗಿದ್ದ ಕಾರ್ಯವು? ಮಹಾತ್ಮರೇ, ತಮ್ಮ ಮುದ್ರಿಕೆಯನ್ನು ಕೊಟ್ಟಾಗ ಅವರಲ್ಲಿ ಉಂಟಾದ ಸಂತೋಷವನ್ನು ವರ್ಣಿಸಲು ಸಹಸ್ರ ಪರ್ಣೆ ಅಸದಳವಾಗಿರುವುದು. ಅಲ್ಲದೆ ಹೇಗಾದರೂ ಮಾಡಿ 1 ತಿಂಗಳೊಳಗಾಗಿ ಈ ನೀಚರ ನಿರ್ಬಂಧನದಿಂದ ಬಿಡಿಸಬೇಕೆಂದು ಹೇಳಿ ನಿಮಗೆ ಅರ್ಪಿಸಲು ಈ ಚೂಡಾಮಣಿ ರತ್ನವನ್ನು ಕೊಟ್ಟಿರುವರು. ಆಂಜನೇಯ, ನೀನು ಹೋಗಿದ್ದ ಕಾರ್ಯವು ಏನಾಯಿತು? ಜಾನಕಿಯನ್ನು ಕಂಡ? ಆಕೆಗೆ ನನ್ನ ಗುರುತಿಗಾಗಿ ಉಂಗುರವನ್ನು ಕೊಟ್ಟೆಯಾ? ದೇವ, ತಮ್ಮ ಆಶೀರ್ವಾದ ಮಹಿಮೆಯಿಂದ ಮಾತೆಯನ್ನು ಕಂಡೆನು. ನನಗೆ ಜಯವೇ ಆಯಿತು. ಸುಗ್ರೀವ, ನಾವು ಊಹಿಸಿದಂತೆ ಈ ವಾಯುಪುತ್ರನೇ ಈ ಕಾರ್ಯವನ್ನು ಸಾಧಿಸಿಕೊಂಡು ಬಂದನು. ಇನ್ನು ಮುಂದಿನ ಕಾರ್ಯವನ್ನು ಪ್ರಯತ್ನಿಸೋಣ. ಆಂಜನೇಯನೇ, ಎಂತಹ ಮಹತ್ ಕಾರ್ಯವನ್ನು ಸಾಧಿಸಿಕೊಂಡು ಬಂದೆ ನೀನು. ವೀರಗ್ರೇಶ್ವರನಾದ ನಿನ್ನ ಪರಾಕ್ರಮವು, ಶ್ರೀರಾಮ ಭಕ್ತನು, ಆತ್ಮಬಂಧುವು, ನೀನೇ ನಿನ್ನನ್ನು ಯಾವ ರೀತಿ ಸತ್ಕರಿಸಬೇಕೋ ನಮಗೆ ತಿಳಿಯದು. ಭಕ್ತಗ್ರೇಶ್ವರನಾದ ಈ ನಿನ್ನ ಚರಿತ್ರೆಯು ಆ ಚಂದ್ರ ತಾರಕವಾಗಿ ನಿಲ್ಲಲಿ. ಎಲ್ಲವೂ ಪರಂಧಾಮನ ಮಹಿಮೆಯೇ ಹೊರತು ನನ್ನಲ್ಲೇನಿರುವುದು ಸ್ವಾಮಿ. ಆಂಜನೇಯನೇ, ನಮ್ಮ ಸೈನ್ಯವನ್ನು ಸಮುದ್ರ ಜಾಳಕ್ಕೆ ಪ್ರಯಾಣಗೊಳಿಸು. ತಮ್ಮ ಆಜ್ಞೆಯಂತೆ ಆಗಲಿ ಪ್ರಭು. ಏನು ಆಶ್ಚರ್ಯ! ಒಂದು ಕೋತಿಯ ಬಂದು ಅನೇಕ ರಾಕ್ಷಸನ್ನು ಕೊಂದು ಕಡೆಗೆ ಲಂಕೆಯನ್ನೇ ದಾನ ಮಾಡಿ ಹೋಯ್ತಲ್ಲ. ಸಕಲ ವಿಧದಲ್ಲಿ ಕೇತಭೂತ ಅಕ್ಷಯನೇ ಮಡಿದ ಮೇಲೆ ಇನ್ನು ನನಗೆ ದಿಕ್ಕ ಭ್ರಷ್ಟನೆ. ಶತ್ರು ಪಕ್ಷವನ್ನು ಉಗುಳುವ ನೀನು ನಮ್ಮ ವಂಶದಲ್ಲಿ ಹುಟ್ಟಿರುವುದೇ ನಮ್ಮ ವಂಶಕ್ಕೆ ಕುಂದಕ ತಂದಂಗಾಯಿತು. ನಿಜ ತಂದೆಯೇ, ಈ ವಿಭೀಷಣ ನಮ್ಮಲ್ಲಿ ಇಟ್ಟುಕೊಂಡಿರುವುದು ದೊಡ್ಡ ಘಟ್ಟ ಸರ್ಪವನ್ನು ಇಟ್ಟುಕೊಂಡಂತೆ. ಮೊದಲು ಈತನನ್ನು ತೊಲಗಿಸುವುದೇ ಉತ್ತಮ. ನಿಜ ಕುಮಾರ, ಇವನಿಗೆ ಬಗಲ್ಸನಿ ಬಂದಂಗೈತೆ. ಮೊದಲು ಇವನು ಆಚೆಗೆ ತಲಗಿಸು. ಛೇ ಭ್ರಷ್ಟನೆ, ತಲುವ ನೀಚನೆ. ರಾಮಚಂದ್ರ ಪ್ರಭು, ಸೇತುವೆಯನ್ನು ಕಟ್ಟಿದಂತಾಯಿತು. ಸುಗ್ರೀವ ರಾಜ, ನಾವು ಇಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ಮುಂದಕ್ಕೆ ಪ್ರಯಾಣ ಮಾಡೋಣ. ತಮ್ಮ ಆಜ್ಞೆಯಂತೆ ಆಗಲಿ ಪ್ರಭು. ನಿನಗೆ ಶುಭವಾಗಲಿ. ಅಲ್ಲದೆ ನೀನು ಯಾರು? ರಾಮಚಂದ್ರ ಪ್ರಭು, ರಾಕ್ಷಸರು ಮಹಾಳಿಗಳು, ಅವರನ್ನು ನಂಬಬಾರದು. ಸೀತಾನ್ವೇಷಣಕ್ಕೆ ಹೋಗಿರುವಾಗ ನಾನು ಈತನನ್ನು ನೋಡಿದ್ದೇನು. ಈತನ ಭಕ್ತಿಯು ಮಹಾ ಅಸಾಧ್ಯವಾದದ್ದು. ಸುಗ್ರೀವ, ಶತ್ರುವೇ ಆಗಲಿ ಮಿತ್ರರಾಗಲಿ ಶರಣಾಗತರನ್ನು ರಕ್ಷಿಸೋದು ನಮ್ಮ ಧರ್ಮ. ವಿಭೀಷಣ, ನೀನು ಅಪೇಕ್ಷಿಸಿದಂತೆ ನಿನ್ನನ್ನು ಈ ಲಂಕಾ ರಾಜ್ಯಕ್ಕೆ ರಾಜನನ್ನಾಗಿ ಮಾಡುವೆನು. ಅಗ್ರಜ, ಒಂದು ವೇಳೆ ಆ ರಾವಣನೇ ಶರಣಾಗತನಾದರೆ ಆಗೇನು ಮಾಡುವಿರಿ?
ಅನುಜ ಲಕ್ಷ್ಮಣ, ಆ ರಾವಣನೇ ಶರಣಾಗತನಾಗಿ ಬಂದರೆ ನಮ್ಮ ಅಯೋಧ್ಯೆಗೆ ಅರಸನನ್ನಾಗಿ ಮಾಡುವೆನು. ಅಗ್ರಜ, ತಮ್ಮ ಆಜ್ಞೆಯಂತೆಯೇ ಆಗಲಿ. ತಮ್ಮ ಆಜ್ಞೆಯನ್ನು ಪಾಲಿಸುವುದು ನನ್ನ ಕರ್ತವ್ಯವಲ್ಲವೇ? ಸುಗ್ರೀವ, ನಾವೀಗ ಲಂಕಾ ಪಟ್ಟಣವನ್ನು ಸಮೀಪಿಸಿದೆವು. ನೀನು ಅಂಗದ ಕುಮಾರನನ್ನು ಆ ರಾವಣನ ಬಳಿಗೆ ಕಳಿಸಿ ಆತನ ಅಭಿಪ್ರಾಯವನ್ನು ತಿಳಿದುಕೊಂಡು ಬರಂತೆ ಹೇಳಿ ಕಳಿಸು. ತಮ್ಮ ಆಜ್ಞೆಯಂತೆ ಆಗಲಿ ಪ್ರಭು. ಹೋಗು ಅಂಗದ, ನೀನು ಧೈರ್ಯವಾಗಿ ರಾವಣನಿಗೆ ಹೋಗಿ ರಾವಣನನ್ನು ಸೀತಾದೇವಿಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಶರಣಾಗತನಾಗವೆಯೋ ಅಲ್ಲವೋ ಯುದ್ಧಕ್ಕೆ ಸಿದ್ಧನಾಗವೆ ಎಂದು ಅವನ ಅಭಿಪ್ರಾಯವನ್ನು ತಿಳಿದುಕೊಂಡು ಬಾ. ತಮ್ಮ ಆಜ್ಞೆಯಂತೆ ಮಾಡುವನು. ನನ್ನ ಅನುಜನಾದ ವಿಭೀಷಣನನ್ನು ಛತ್ರಭಕ್ಷ ವಹಿಸಿದನು. ಅದು ಅಲ್ಲದೆ ಅಲ್ಲೊಂದು ಕವಿ ಬರುತ್ತಿರುವುದು. ಮಾಡಲು ಸಮಾನಕ್ಕೆ ಸವಿಯೇನು ಚೋರ ಮಾಡಲು ಸಮಾನಕ್ಕೆ ಅದು ಹರೆಯದ ಬಾರೆ ಕಾರ್ಯವ ಅದು ಹರೆಯದ ಬಾರೆ ಕಾರ್ಯವ ಎಲ್ಲವೋ ಪರನಾರಿ ಚೋರನೆ ಕೇಳು. ಸೀತಾದೇವಿಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಶರಣಾಗತನಾಗಯೋ ಅಥವಾ ಯುದ್ಧಕ್ಕೆ ಸಿದ್ಧನಾಗಯೋ ಜಾಗ್ರತರಾಗಿ ತಿಳಿಸು. ಎಲ್ಲವೋ ಮಿತಿ ಮೀರಿ ಆಡುತ್ತಿರುವ ನೀನು ಯಾರು? ಜಾಗ್ರತೆಯಾಗಿ ತಿಳಿಸು. ಓಹೋ, ನಾನು ಯಾರು ಎಂಬುದನ್ನು ತಿಳಿಸಬೇಕು. ತಿಳಿಸವನ್ನು ಕೇಳು. ನಮ್ಮ ತಂದೆಯಾದ ವಾಲಿಯು ನಿನ್ನನ್ನು ಸಪ್ತ ಸಮುದ್ರಗಳೇ ಮುಳುಗಿಸಿ 10 ತಲೆ ಉಳವೊಂದು ನನ್ನನ್ನು ತೊಟ್ಟಲು ಕಟ್ಟಲು ಬಾಲ ನೀಲಗಳಿಂದ ನಿನ್ನನ್ನು ಕಾಲದಿಂದ ಒದರಿ ಅಂಗದನು ನಾನೇ. ಛೇ ಭ್ರಷ್ಟನೆ! ಆ ನರಾದವನನ್ನು ಯುದ್ಧಕ್ಕೆ ಬಾ ಅಂತೇಳು. ಯಾರಲ್ಲಿ ದೀರ್ಘ ನಿದ್ರಿಸ್ತಕ್ಕಂಥ ನನ್ನ ಹರಿಜನಾದ ಕುಂಭಕರ್ಣನನ್ನು ಎತ್ತರಗೊಳಿಸಿರಿ. ಭೂಲೋಕ, ಭುವನಲೋಕ, ಪಾತಾಳ ಲೋಕ ಮುಂತಾದ ಲೋಕಗಳನ್ನು ಜಯಿಸಿ ಕಡೆಗೆ ಇಂದ್ರಲೋಕಾಧಿಪತಿಯಾದ ಇಂದ್ರನನ್ನು ಜಯಿಸಿ ಇಂದ್ರನೆಂದು ಪ್ರಖ್ಯಾತಿಯನ್ನು ಪಡೆದ ಈ ಮೇಘನತೊಡನೆ ಯುದ್ಧ ಮಾಡುವುದು ಕಾಲಿನ ಮೃಗಗಳ ಬೇಡಿಯನ್ನು ತಿಳಿದು ಯುದ್ಧಕ್ಕೆ ಬಂದಿರುವೆಯಾ? ಓ, ಅದು ಸಾಧ್ಯವಾದ ಕೆಲಸವಲ್ಲ. ಯುದ್ಧಕ್ಕೆ ಸಿದ್ಧನಾಗು. ಎಲ್ಲವೋ ರಾಕ್ಷಸದಮ, ನಿನ್ನ ಪ್ರತಾಪವನ್ನು ಭೂತ ಪ್ರೇತ ಪಿಚಾಚಿಗಳು ಮೆಚ್ಚಿಕೊಳ್ಳಬಹುದೇ ಹೊರತು ನಾನು ಭಯಪಡುವನೇ? ಅಪ್ಸರ ಸ್ತ್ರೀಯರ ನಾಟಕ ಕೌಶಲ್ಯ ವಿನೋದ ಮಗ್ನ ಆ ದೇವೇಂದ್ರನನ್ನು ಬೆದರಿಸಿನೆಂಬ ಜಮ್ಮವನ್ನೇಕೆ ಹೊಚ್ಚಿಕೊಳ್ಳುವೆ? ತಾಟಾಕಿ ಸ್ವಭಾವಗಳ ಮತ್ತು ಮಹಾಪರಾಕ್ರಮಶಾಲಿಯಾದ ವಾಲಿಯನ್ನು ಜಯಿಸಿದ ಶ್ರೀರಾಮಚಂದ್ರನಾದ ಅನುಜನಾದ ನಿನ್ನ ಶೌರ್ಯವೋ ಸಲ್ಲದು. ಧೀರನಾದರೆ ಯುದ್ಧಕ್ಕೆ ಸಿದ್ಧನಾಗು, ಇಲ್ಲವಾದರೆ ಶರಣಾಗತನಾಗಿ ಬಂದ ದಾರಿಯನ್ನು ನೋಡು. ಆಗಬಹುದು, ಸಿದ್ಧನಾಗಿ ಇರುವೆನು. ಬಲ ಬಲ ಬಲರೆ ನಿನ್ನ ಮದವ ಮುರಿವೆ ನೋಡಲು. ಬಲ ಬಲ ಬಲರೆ ನಿನ್ನ ಮದವ ಮುರಿವ ನೋಡಲು. ಜಲಕಾಲ ಜಂಗಲಗಳ ತಲೆ ಗೊತ್ತಿದೆ ನೋಡಲು. ಜಲಕಾಲ ಜಂಗಲಗಳ ತಲೆ ಗೊತ್ತಿದೆ ನೋಡಲು. ಇದೋ ಇದೋ ಮದಾಂಧ ನಿನ್ನ ಮದವ ಮುರಿವೆ ನೋಡಲು. ಇದೋ ಇದೋ ಮದಾಂಧ ನಿನ್ನ ಮದವ ಮುರಿವೆ ನೋಡಲು. ಎದುರಿಸ್ಮೇಲೆ ಬೆದರು ಮನೆ ಮದವ ತೋರ್ಪ ನಾನಲು. ಕರವೆ ನಿನ್ನ ಶಿರೋಚೇರ್ಪೆ ಸಹಿಸಿಕೊಳ್ಳುವೆಯ ಸಹಿಸಿಕೊಳ್ಳುವೆಯ. ರಣದಿಯನನ್ನು ಕೆಣಕಿದ ಬಲ ಮರಣಗೊಳಿಸುವನೆಂದು ನುಡುಕಬೇಡವೋ. ರಣದಿಯನನ್ನು ಕೆಣಕಿದ ಬಲ ಮರಣಗೊಳಿಸುವನೆಂದು ನುಡುಕಬೇಡವೋ. ಆ ರಾಮಚಂದ್ರ, ವೀರಾದಿ ವೀರನಾದ ನಿನಗೂ ಇಂತಹ ಸಂಭವವೇ? ಹಾ ಲಕ್ಷ್ಮಣ, ಅನರ್ಥವಾಯಿತು ರಾಮಚಂದ್ರ ಪ್ರಭುವೇ. ಇಂದ್ರಜಿತ್ ನಾಗಸ್ತ್ರದಿಂದ ಲಕ್ಷ್ಮಣ ಮೂರ್ತಿಯನ್ನು ಬಂಧಿಸಿರುವನು. ತಾವು ಜಾಗ್ರತೆಯಾಗಿ ಗರುಡನನ್ನು ಧ್ಯಾನಿಸಿದರೆ ಲಕ್ಷ್ಮಣ ಮೂರ್ತಿ ವಿಮುಕ್ತನಾಗುವನು. ಲಕ್ಷ್ಮಣ ಮೂರ್ತಿಗೆ ಅಗ್ರಜ,
ದೀರ್ಘ ನಿದ್ದೆಯಲ್ಲಿ ಇರುವ ನನ್ನ ಅನುಜನಾದ ಕುಂಭಕರ್ಣನನ್ನು ಎತ್ತರಗೊಳಿಸಿರಿ. ಅಗ್ರಜ, ನನ್ನ ನಿದ್ರ ಭಂಗವೇ ನಿನ್ನ ಅಭಿಶಕ್ತಿ ಕಾರಣ. ಈಗಲಾದರೂ ಆ ಸ್ಥಿತಿಯನ್ನು ಬಿಡಬಾರದೇ. ಅನುಜ, ನಿನ್ನ ಉಪದೇಶಗಳನ್ನು ಕೇಳಲು ನಿನ್ನನ್ನು ಇಲ್ಲಿಗೆ ಕರೆಸಲಿಲ್ಲ. ಸಾಧ್ಯವಾದರೆ ಯುದ್ಧಕ್ಕೆ ಹೋಗು, ಇಲ್ಲನಂತೆ ಕೋಳನಂತೆ ಮಲಗು. ಅಗ್ರಜ, ಕೋಪಿಸಬೇಡ. ನಿನ್ನ ಆಜ್ಞೆಯಿಂದ ಯುದ್ಧಕ್ಕೆ ಹೋಗುವೆನು. ಬಲೆ ಬಲೆ ಬಲೆ. ಬಹಳ ಸಂತೋಷ. ವೀರ ಶಿಖಾಮಣಿ, ಜೈಶೀಲೆ ಆಗುವಾಗ ಬಾ. ಯಾರೋ ರಾಮನೆಂಬುವನು. ನಾನೇ ರಾಮನೆಂಬುವನು. ಕೆಲವು ನರಾಧಮ, ಜಾಗ್ರತೆ, ಯುದ್ಧಕ್ಕೆ ಸಿದ್ಧನಾಗು. ಕೆಲವು ರಾಕ್ಷಸ ತಮ್ಮರೇ, ನಿಮ್ಮ ದುರ್ಭಾಷೆಗಳನ್ನು ಸಾಕು ಮಾಡು, ಯುದ್ಧಕ್ಕೆ ಸಿದ್ಧನಾಗು. ಮರಿದಯಾ? ಏತಕ್ಕೆ ಚಿಂತಿಸಿರುವೆ? ದಯವಿಟ್ಟು ನನಗೆ ಅನ್ನಜ್ಞೆ ದಯಪಾಲಿಸು. ನಾನು ಈಗಲೇ ಹೋಗಿ ನೀ ಕುಂಬಳ ಯಾಗವನ್ನು ಮಾಡುವೆನು. ಅವರು ಎಂತಹ ಧೀರರೇ ಆಗಲಿ, ಸುರಸಿದ್ಧ ಸಾಧ್ಯ ವಿದ್ಯಾದ ವರ್ಗದವರೇ ಆಗಲಿ, ಅವರನ್ನು ಸಂಹರಿಸಿ ಬರುವೆನು. ಅನ್ನಜ್ಞೆ ದಯಪಾಲಿಸು. ಕುಮಾರ, ನಿನಗೆ ಮಂಗಳವಾಗಲಿ. ಜೈಶಾಲಿಯಾಗಿ ಹೋಗಿ ಬಾ. ವಿಭೀಷಣ, ಈ ದಿನ ಸಮರ ಸೂಚನೆ ಇಲ್ಲವಲ್ಲ? ಅಯ್ಯೋ, ಮುಂದೇನು ಗತಿ? ನಮ್ಮ ಸೇನದಲ್ಲಿ ಅಂತಹ ಧೀರರು ಯಾರಿರುವರು? ಅಗ್ರಜ, ನಾನು ಅದರಂತೆಯೇ ಇರುವೆನು. ಏನು ಲಕ್ಷ್ಮಣ, 14 ವರ್ಷಗಳಿಂದ ಆಹಾರ ನಿದ್ರೆಗಳನ್ನು ತ್ಯಜಿಸಿರುವೆಯಾ? ಅಗ್ರಜ, ನಾನು ವನವಾಸಕ್ಕೆ ಬಂದಾಗಿನಿಂದಲೂ ಆಹಾರ ನಿದ್ರೆಗಳನ್ನು ತ್ಯಜಿಸಿರುವೆನು. ನನಗೆ ಅಧಿಜ್ಞೆಯಂ ದಯಪಾಲಿಸಿ. ನಾನೀಗಲೇ ಹೋಗಿ ಅವನ ಯಾಗವನ್ನು ಕೆಡಿಸಿ ಅವನನ್ನು ಸಂಹರಿಸಿ ಬರುವೆನು. ಪ್ರಭು, ಆಲಸ್ಯದಿಂದ ಅನರ್ಥವಾದಿತು. ದಯಮಾಡು ಲಕ್ಷ್ಮಣ ಸ್ವಾಮಿಯೇ. ಶೀಘ್ರವಾಗಿ ಹೋಗಿ ಇಂದ್ರಜಿತುವಿನ ಯಾಗಗಳನ್ನು ಕೆಡಿಸಿ ಅವನನ್ನು ಸಂಹರಿಸಿ ಬಾ. ಅಗ್ರಜ, ಮಂಗಳವಾಗಲಿ. ಅಗ್ರಜ, ತಮ್ಮ ಆಜ್ಞೆಯಂತೆ ಆಗಲಿ. ಜಗದಾಂಬೆ ತ್ರಿಭುವನ ಜನನಿ, ಮಾತೆ ಜಗದಾಂಬೆ ತ್ರಿಭುವನ ಜನನಿ, ಅನುದಿನ ನಿನ್ನನ್ನು ಜ್ಞಾನಿಸಿ ಮನದೊಳು, ಅನುದಿನ ನಿನ್ನನ್ನು ಜ್ಞಾನಿಸಿ ಮನದೊಳು, ಕರುಣಿಸು ಕಾಪಾಡು ಕಾತಾಯನಿ. ಮಾತೆ ಜಗದಾಂಬೆ ತ್ರಿಭುವನ ಜನನಿ. ಜಗತ್ತಿಗೆ ಮೀಸದೆ ನಿನ್ನಯ ಬಗೆ ಬಗೆಯ ಯಜ್ಞಗಳೆಲ್ಲವೋ ಮೋಸಾದಿ ಮಲಗಿಸುವೆ ನಾನೀಗಲೇ. ನಗ ನಗ ಮುಗದೋಳು ಕೊಲ್ಲುವೆ ನಮ್, ನಗ ನಗ ಮುಗದೋಳು ಕೊಲ್ಲುವೆ ನಮ್. ಆದರೂ ನೀತಿಗೆ ವಿರುದ್ಧನಾಗಿ ಯೋಗಭ್ರಷ್ಟನಾಗಿ ಮಾಡಿದ ನಿನ್ನನ್ನು ಸಂಹರಿಸಲು ಬಿಡುವಿಲ್ಲ. ಆಗಬಹುದು, ಇದಕ್ಕೆ ಸಿದ್ಧನಾಗು. ಸಿದ್ಧನಾಗೇ ಇರುವೆನು. ಛೀ, ಪಾಪಿಯಾದ ಜನಕ, ಇಂದ್ರಾದಿ ದೇವತೆಗಳನ್ನು ಜಯಿಸಿ ನಿನ್ನ ಶೌರ್ಯವು ಸಾಮಾನ್ಯರ ಮಾನವರ ಮುಂದೆ ವ್ಯರ್ಥವಾಯಿತೆ. ಹಾ ಮಗನೇ, ನಿನ್ನ ಕೊಂದವರು ಯಾರು? ನಿನ್ನನ್ನು ಕೊಂದವರು ನನ್ನ ಕೈಗೆ ಸಿಕ್ಕಿದರೆ ಸೋಲಯ ಪಾಲಕ ಸುಚಿದ ಸಮಸ್ತ ಭುವನಂಗಲ್ ಮೇಲಾಗ್ನೆ ಇಷ್ಟಂದಿತೆ ಲಕ್ಷ್ಮಣನ ದಹಿತ. ಆ ರಾಮಚಂದ್ರ, ಛೀ ಛಸ್ತಯ ಭ್ರಷ್ಟ. ಲಕ್ಷ್ಮಣ, ನಿನ್ನನ್ನು ಕೊಲ್ಲಿಸಿದ ಪರಮ ಪಾಪಿ ರಾಮನು ಬಂದಿರುವನು ನೋಡು. ಹಸುವನು ನೀಗಿದೆಯ ಅನುಜ, ಹಸುವನು ನೀಗಿದೆಯ ಅನುಜ,
ವಸದಳು ಶ್ರೇಷ್ಠ ಮುನಿಪೆ ಎಂದರೆ ವಸದಳು ಶ್ರೇಷ್ಠ ಮುನಿಪೆನೆಂದರೆ ಇಕ್ಷ್ಯಾ ಕುಂಚನ ದಶರಥ ರಾಯನ ಇಕ್ಷ್ಯಾ ಕುಂಚನ ದಶರಥ ರಾಯನ ಸುತನಾಗಿ ಜನಿಸಿದೆಯ ಅನುಜ ಅಸುರರ ಶಕ್ತಿಗೆ ಅದನವನೇ ಗೊತ್ತೆ ಅಸುರರ ಶಕ್ತಿಗೆ ಅದನವನೇ ಗೊತ್ತೆ ಅನಾಥನೆಂದರೆ ಈ ರಣಭೂಮಿಯಲ್ಲಿ ಅನಾಥನೆಂದರೆ ಈ ರಣಭೂಮಿಯಲ್ಲಿ ಹಸುವನು ನೀಗಿದೆಯ ಅನುಜ ಹಾ ಅನುಜ ಲಕ್ಷ್ಮಣ ಪ್ರಿಯ ಪತ್ನಿಯನ್ನು ಜನನಿ ಜನಕರನ್ನು ಬಿಟ್ಟು ಬಂದು ನಿನ್ನನ್ನಗಲಿ ನಾನೆಂತೂ ಜೀವಿಸಲಿ ಮುಂದೆ ಬಂದ ಭಾಗ್ಯನಾದರೂ ನೀನು ಅನುಜನಾಗಿರಬಹುದೇ ಹಾ ಅನುಜ ಲಕ್ಷ್ಮಣ ಪ್ರಿಯ ಪತ್ನಿ ಜನನಿ ಜನಕರನ್ನು ಬಿಟ್ಟು ಬಂದು ನಿನ್ನ ಮಾತೆಯು ನನ್ನ ಕುಮಾರನೆಲ್ಲೆಂದು ಕೇಳಿದರೆ ನಾನೇನೆಂದು ಪ್ರತಿ ಉತ್ತರ ಕೊಡಲಿ ನಿನ್ನನ್ನಗಲಿದ ನನಗೆ ಯುದ್ಧವೂ ಬೇಡ ಸೀತೆಯೂ ಬೇಡ ಆ ಲಕ್ಷ್ಮಣ ಸ್ವಾಮಿಯೇ ಅಲ್ಲಿ ಲಕ್ಷ್ಮಣ ಸ್ವಾಮಿ ದೇಹದಲ್ಲಿ ದೇಹದಲ್ಲಿ ಪ್ರಾಣನಾಡಿಯು ಚೆನ್ನಾಗಿರುವುದು. ಸುಗ್ರೀವ ಆಂಜನೇಯನನ್ನು ದ್ರೋಣ ಪರ್ವತಕ್ಕೆ ಕಳಿಸಿ ಸಂಜೀವನ ತರಿಸಬೇಕು. ದುರ್ದಯವಾದರೆ ಅನರ್ಥವಾಗುವುದು ಜಾಗ್ರತೆ. ಆಂಜನೇಯನೇ, ಸೂರ್ಯೋದಯಕ್ಕೆ ಮುಂಚಿತವಾಗಿ ಬರಬೇಕು, ಸಂಜೀವನ ತರಬೇಕು, ಜಾಗ್ರತ. ಆಜ್ಞೆ ಪ್ರಭು, ತಮ್ಮ ಆಜ್ಞೆಯಂತೆ ಆಗಲಿ. ಸುಗ್ರೀವ ಆಂಜನೇಯನು ಬಂದನೆ. ಅದೋ ಪ್ರಭು ಬರುತ್ತಿರುವನು. ಆಂಜನೇಯನೇ, ಇಷ್ಟದಂತೆ ಅಲಕ್ಷಿತಬೇಕೆ? ಹೊರೇನೆ, ಕಾಲನೆ ಎಂಬ ಕಳ್ಳನ ಮುಚ್ಚದ ಮಾರ್ಗದಲ್ಲಿ ಕೆಲವು ಮಾಯಗಳನ್ನು ಕಲ್ಪಿಸಿ ಬರಲು ಸ್ವಲ್ಪ ಕಾಲಾವಕಾಶವಾಯಿತು. ಅದು ಸಂಜೀವಿನಿ ಪರ್ವತವನ್ನೇ ತಂದಿರುವೆನು. ಅದು ನನಗೆ ತಿಳಿಯಲಿಲ್ಲ, ನೀವೇ ಹುಡುಕಿಕೊಳ್ಳಿ. ನೀಲನೆ, ಜಾಗ್ರತೆಯಾಗಿ ಸಂಜೀವನ ಹುಡುಕು. ಲಕ್ಷ್ಮಣ ಮೂರ್ತಿಗೆ, ಲಕ್ಷ್ಮಣ ಮೂರ್ತಿಗೆ. ಹಾ ಅನುಜ, ಈ ಆಂಜನೇಯನು ವಿಭೀಷಣನು ಸುಗ್ರೀವಾದಿ ಸಹಾಯಗಳಿಂದ ಪುನಃ ನಿನ್ನನ್ನು ನೋಡಲು ಭಾಗ್ಯವನ್ನು ಪಡೆದಿದೆ. ಇನ್ನು ನೀವು ಚಿಂತೆಯನ್ನು ಬಿಡಿ. ಆ ರಾವಣನು ಓರ್ವನೇ ಮಾತ್ರ ಉಳಿದಿರನು. ಇಂದಿನ ಸಮರದಲ್ಲಿ ಅವನನ್ನು ನಾನೇ ನೋಡಿಕೊಳ್ಳುತ್ತೇನೆ. ಇನ್ನು ನೀವೆಲ್ಲರೂ ಈ ರಣಭೂಮಿಯನ್ನು ಗಮನಿಸಿರಿ. ವಿಭೀಷಣ, ಈ ದಿನ ಸಮರ ಸೂಚನೆ ಇಲ್ಲವಲ್ಲ? ರಾವಣನು ಬರದಿರಲು ಕಾರಣವೇನು? ಪ್ರಭು, ಮಾಯಾವಿಯಾದ ರಾವಣನ ಯಾಗವನ್ನು ಮಾಡೋದಿದೆ. ಆ ಯಾಗವನ್ನು ಭಂಗಪಡಿಸಬೇಕು. ಸ್ವಾಮಿಯೇ ಸ್ವಾಮಿಯೇ, ಆ ಯಾಗವನ್ನು ಭಂಗಪಡಿಸಲು ನನಗೆ ಹನೆಯಂ ದಯಪಾಲಿಸಬೇಕು. ಕುಮಾರ ಅಂಗದ ಜಯಶಾಲಿಯನಾಗಿ ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಮಂಡೋದರಿ, ಆ ದಿನ ನಿನ್ನ ಪತ್ನಿಯು ಶ್ರೀರಾಮಚಂದ್ರನು ಧರ್ಮಪತ್ನಿಯಾದ ಸೀತಾದೇವಿಯನ್ನು ಚೋರತನದಿಂದ ಒತ್ತಿಕೊಂಡು ಬಂದನು. ಆ ದಿನ ನಿನ್ನ ಪತ್ನಿಯು ಶ್ರೀರಾಮಚಂದ್ರನು ಎದುರಿನಲ್ಲಿಯೇ ಸೆಳೆದುಕೊಂಡು ಹೋಗುವನು. ವೀರನಾದರೆ ಬೆಳೆಸಿಕೊಳ್ಳಲಿ. ಆ ರಣಕಳನ್ನು ಏತಕ್ಕೆ ಬೇಡವೆ? ಸಾಕು ನಿಲ್ಲಿಸು. ರಸ್ತಾನೆ ನಿಲ್ಲು. ನನ್ನ ಕಾರ್ಯವು ನಡೆಯುತ್ತೆ. ಮಂಡೋದರಿ, ಈಗ ನನ್ನನ್ನು ತಡೆಯಬೇಡ. ಈ ದಿನ ಯುದ್ಧಕ್ಕೆ ನಾನೇ ಹೋಗುವೆನು. ಎಲ್ಲವೋ ಮಾನವಾದ ಮರೆ, ಇನ್ನು ನಿಮ್ಮ ಪ್ರಾಣಗಳು ನನ್ನ ಆಧೀನದಲ್ಲಿ ಇರುವುದು. ಜಾಗೃತೆಯಾಗಿ ಯುದ್ಧಕ್ಕೆ ಸಿದ್ಧರಾಗಿ. ಓಹೋ ರಾವಣ ಸಾರ್ವಭೌಮನೆ, ಯಾರ ಬಾಹುಬಲ ಸಂಪನ್ನವನ್ನು ನೋಡಬೇಕೆಂದರೆ
ತಾವೇ ರಣಭೂಮಿಗೆ ಆಗಮಿಸಿದೆ. ಇದ್ದ ರಂಗದಲ್ಲಿ ತಮ್ಮ ದರ್ಶನ ಭಾಗ್ಯವು ಲಭಿಸುವಂತಾಯಿತು. ವೀರಾಗ್ರೇಶ್ಯರು ಕ್ಷೇಮವಾಗಿರುವಿರಾ? ಎಲ್ಲವ ದುರ್ಗವ ಸಕಲ ಸಾಮ್ರಾಜ್ಯವು ದಾಟಿ ಬಂದು ನಮ್ಮ ಅಧರ್ಮಿಕವಾದ ರಾಕ್ಷಸನ್ನು ಹಿಂಸಿಸಿದಲ್ಲದೆ ಅದರ ಮೇಲೆ ನಯವಾದ ಮಾತುಗಳೇ. ಸಾಕು, ನಿಲ್ಲಿಸು. ಎಲ್ಲವೋ ದುರಾತ್ಮ, ಏನು ಬೊಗಳಿದೆ ನೀನು? ಊಕ್ಷದ ಮರೆಯಲ್ಲಿ ನಿಂತು ಎಣ್ಣೆ ರುಚಿಗಾಗಿ ವಾಲಿಯಿಂದ ಮರಿಸಿದೆ. ಆಗ ಪರವಶನಾಗಿ ಮುಖಭಂಗ ಮಾಡಬಹುದೇ? ಆಕು ಸಾಕು ನಿನ್ನ ಧರ್ಮಪನಾದ. ಎಲ್ಲವೋ ದುರಾತ್ಮ, ಏನು ಬೊಗಳಿದೆ ನೀನು? ಮನಸ್ಸು ಬಂದಂತೆ ಹರಡುತ್ತಿರುವೆಯಾ? ನೀನು ಎಂತಹ ಪರಾಕ್ರಮಶಾಲಿ ಎಂದು ನಾನು ಅರಿಯದವನೇ? ಮಾನಿಯನಾದ ಶ್ರೀರಾಮಚಂದ್ರನು ಮತ್ತು ನಾನಿಲ್ಲದ ಸಮಯದೋ ಮಾಯವೇಷಧಾರನಾಗಿ ಮಾನಹೀನನಾಗಿ ಚೋರತನದಿ ಮಾತೆಯಾದ ಮಾಸಾಧ್ವಿಯನ್ನು ಅಪಹರಿಸಿದ ಮಾನಹೀನನು ನೀನು. ನಿನಗೆ ಮರೆಯಾದೆ ತಿಳಿಯುವುದೇ? ಲಕ್ಷ್ಮಣ, ದೂಷಿಸಬಾರದು. ಆತನು ಪರಮೇಶ್ವರ ವರಪ್ರಸಾದ ದಾನವ ಸಾರ್ವಭೌಮ. ಲೋಕ ರಾಕ್ಷಸರು, ಶಾಂತಿ ಮೂರ್ತಿಗಳು, ಮುನೀಂದ್ರರು ನಿಮಗೇನು ಅಪರಾಧ ಮಾಡಿದ್ದಾರೆಂದು ಅವರನ್ನು ಹಿಂಸಿಸುತ್ತಿರುವಿರಿ? ಅವರು ಮಾಡುವ ಯಾಗಗಳು ದೇವತರಿಗೆ ಪ್ರೀತಿ ಎಂದು, ಆ ಯಾಗ ಫಲಿತಾಂಶವು ಸುರರಿಗೆ ಚೆಲ್ಲುವುದೆಂದು ಪ್ರಾಜ್ಞರು ಹೇಳುವರು. ಹಾಗಾದರೆ ರಾಕ್ಷಸರ ಸಂಹಾರವು ರಾಜರಾದ ನಾವೇಕೆ ಮಾಡಬಾರದು? ಏನು, ನೀನು ರಾಜನೇ? ಹೌದು. ಪಟ್ಟಾಭಿಷೇಕಕ್ಕೆ ಮೊದಲವೇ ಪದವಿಯನ್ನು ಕರೆದುಕೊಂಡೆಯಲ್ಲ, ಇದು ನಿಮಗೆ ತಿಳಿಯದೆ? ಎಲ್ಲವೋ ದುರಾತ್ಮ, ಏನು ಬೊಗಳಿದೆ ನೀನು? ನಿಮ್ಮ ಉಪದೇಶಗಳನ್ನು ಕಟ್ಟಿಟ್ಟು ಯುದ್ಧಕ್ಕೆ ಸಿದ್ಧರಾಗಿ. ರಾಮ ಸಂಧಿಸಿದ ಬಾಣವನ್ನು ಇಳಿಸಬೇಡ, ಪ್ರಯೋಗಿಸು. ನಿರಾಯಿರರ ಮೇಲೆ ರಘುವಂಶದ ವೀರರು ಬಾಣ ಪ್ರಯೋಗ ಮಾಡುವುದಿಲ್ಲ. ಇಂದು ಶ್ರಮಪಟ್ಟಿರುವೆ. ನಿನ್ನ ಜೀವನ ಚರಿತ್ರೆಯನ್ನು ಒಂದಾವರ್ತಿ ಆಲೋಚಿಸಿ ನಾಳೆ ಯುದ್ಧ ಸಮೇತನಾಗಿ ಬಾ. ಸೀತೆಯನ್ನು ರಾಮನಿಗೆ ಒಪ್ಪಿಸಲು ಹೋಗುವೆನು. ಕ್ಷಮೆ ಭಿಕ್ಷೆ ಬೇಡುವುದೇ? ಈ ರಾವಣ ಚಕ್ರವರ್ತಿಯ ಹೊರತು ಭಿಕ್ಷಾಟನೆ ಆಗಲಾರನು. ಇದಕ್ಕೆಲ್ಲ ಆ ಸೀತೆಯ ಕಾರಣರು. ಈಗಲೇ ಸಂಹರಿಸುವೆನು. ಹೌದು ದೇವಿ, ವೀರ ಪತ್ನಿಯಾದ ನಿಜವಾದ ಸಂಗತಿಯನ್ನೇ ಎತ್ತರಗೊಳಿಸಿದೆ. ಮುಂದಿನ ರಾಮ ರಾವಣ ಯುದ್ಧದಲ್ಲಿ ವೀರ ಸ್ವರ್ಗವು ತಿಳಿಯದು. ಹಾಗಾದರೆ ಯುದ್ಧಕ್ಕೆ ಸಿದ್ಧನಾದೆಯ ರಾವಣ? ದೂರವಾಗಿ ಆಲೋಚಿಸಿ ನೋಡು, ನಂತರ ಪಶ್ಚಾತ್ತಾಪದಿಂದ ಪ್ರಯೋಜನವಿಲ್ಲ. ರಾಮ, ನಿನ್ನೆ ದಿನ ನೀನು ಹೇಳಿದಂಗೆ ಯುದ್ಧ ಸನ್ನದ್ಧನಾಗಿಯೇ ಬಂದಿರುವೆನು. ರಾವಣ, ಸೀತಾಮಾತೆಯನ್ನು ಸಮರ್ಪಿಸಿ ನೀನೊಬ್ಬನಾದರೂ ವಂಶಾಭಿವೃದ್ಧಿಗೆ ಜೀವಿಸು. ಇಲ್ಲವಾದರೆ ನ್ಯಾಯವಾಗಿ ಮೃತ್ಯುವಿಗೆ ತುತ್ತಾಗಬೇಡ. ಎಲ್ಲವೋ ಲಕ್ಷ್ಮಣ, ಆ ವಿಷಯವು ಆದಿಯಿಂದಲೂ ನಮಗೆ ತಿಳಿದಿರುವುದು. ಸಮಸ್ತ ರಾಕ್ಷಸ ವೀರರೆಲ್ಲರೂ ಇಂತಹ ಸಮಯದಲ್ಲಿ ನಾನು ಯುದ್ಧವನ್ನು ತ್ಯಾಗ ಮಾಡುವುದೇ?
ಸಾಧ್ಯವಿಲ್ಲದ ಮಾತು. ಇದೇನಿದು? ಎಷ್ಟು ಬಾರಿ ಶಿರಛೇದನ ಮಾಡಿದ್ರು ಈತನಿಗೆ ಮತ್ತೆ ಶಿರೋ ಉದ್ವಹಿಸುವುದಲ್ಲ. ಆತನ ಎದೆಯಲ್ಲಿ ಅಮೃತ ಕಳಶ ಇರುವುದು, ಅದೇ ಅವನ ಅಹಂಕಾರವು. ಛೇ ಉತ್ತನೆ ವಿಭೀಷಣ, ಪ್ರಾತರ್ದೋಹಕ್ಕೆ ನನ್ನ ಜೀವಿಕ್ಕಿಂತಲೂ ಜೋಪಾನವಾಗಿ, ನನ್ನ ಪ್ರಾಣಕ್ಕಿಂತಲೂ ಅತಿಯವಾಗಿ. ರಾವಣ, ಪದವಿಯನ್ನು ಕಳೆದುಕೊಂಡೆನೆಂದು ಪರಿತಪ್ಪಿಸಬೇಡ. ದುಷ್ಮರಣಕ್ಕೆ ಪ್ರಾಪ್ತನಾದನೆಂದು ಚಿಂತಿಸಬೇಡ. ವಿಚಾರ ಬೇಕೆ ರಾಮ. ನನ್ನ ಮರಣ ಉಪಾಯವನ್ನು ಅರಿತೆಂದು ನಾನು ಬೀದನಾಗಲಿಲ್ಲ. ಆಗಬಹುದು, ನಾನು ಸಿದ್ಧನಾಗೇ ಇರುವೆನು. ಹಾ ಶಿವ. ಲಕ್ಷ್ಮಣ, ನೀನು ಹೋಗಿ ಜಾನಕಿಯನ್ನು ಅಗ್ನಿ ಪ್ರವೇಶ ಮಾಡಿಕೊಂಡು ಕರೆದುಕೊಂಡು ಬಾ. ಅಗ್ರಜ, ತಮ್ಮ ಆಜ್ಞೆಯಂತೆ ಆಗಲಿ. ಆಂಜನೇಯನೇ, ನೀನು ಜಾಗೃತಿಯಾಗಿ ಹೋಗಿ ನಾವು ಬರುವ ವಿಷಯವನ್ನು ಭರತ ಶತ್ರುಘ್ನಿಗೆ ತಿಳಿಸು. ಇಲ್ಲವಾದರೆ ಭರತನು ಪ್ರಾಣ ತ್ಯಾಗ ಮಾಡಿಕೊಳ್ಳುವನು. ತಮ್ಮ ಆಜ್ಞೆಯಂತೆ ಆಗಲಿ ಪ್ರಭು. ಅತಿ ಸವಾಹವಾದ ಅಗ್ನಿ ಪರೀಕ್ಷೆಗೆ ಗುರಿಯಾದಯ ತಾಯಿ. ಈ ಮೂಢಲೋಕಗಳಿಗೆ ನೀನು ನನ್ನನ್ನು ಜಯಿಸದೆ ಶ್ರೀರಾಮಚಂದ್ರ ನನ್ನನ್ನು ನಿನ್ನಲ್ಲಿ ಐಕ್ಯ ಮಾಡುಕೋ. ಅನುಜರೇ, ನಿಮಗೆ ಮಂಗಳವಾಗಲಿ. ಗುರುಗಳೇ, ಇದಕ್ಕೆಲ್ಲ ತಮ್ಮ ಆಶೀರ್ವಾದ ಫಲವೇ ಕಾರಣ. ಅದು ಅಲ್ಲದೆ ಬ್ರಹ್ಮ ಚಿರಂಜೀವಿಗಳಾದ ಕೃತಾಯುಗದಿಂದ ನಮ್ಮ ವಂಶದ ಭಗೀರಥ, ಸತ್ಯ, ಹರಿಶ್ಚಂದ್ರ, ದಿಲೀಪ, ದಶರಥಾದಿಗಳನ್ನು ಆಶೀರ್ವದಿಸುತ್ತಲೇ ಇರುವಿರಿ. ನಾನು ರಾಜ್ಯ ಪಟ್ಟಾಭಿಷೇಕ ವಹಿಸುವ ಮುನ್ನ ತನ್ನನ್ನು ತಾವು ಆಶೀರ್ವದಿಸಬೇಕು. ಜಯ 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 ರಘುಕುಲ ತಿಲಕ, ಜಯ 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 ರಘುಕುಲ ತಿಲಕ, ಜಯ 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 ಶ್ರೀರಾಮ ಗೋಪ, ಜಯ 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 ಶ್ರೀರಾಮ ಗೋಪ, ಸೀತಾ ಸ್ವೀಕರ ನಂದ ವಿಹಾರ, ಸೀತಾ ಸ್ವೀಕರ ನಂದ ವಿನೋದ, ರಮ್ಯ ಗುಣಾಕರ ಕೀರ್ತಿ ವಿಸಾಂದ್ರ, ಜಯ 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 ರಘುಕುಲ. ಸಕಲ ಸುಬೋಧಯ ಮಲತಲಗಾತ್ರ, ಸರಸಿ ಜನಯ ಗುಣ ವಿಶಾಲ ನೇತ್ರ, ಮಾರುತಿ ಮಿತ್ರ ಸನ್ನುತ ಗಾತ್ರ, ಮಾರುತಿ ಮಿತ್ರ ಸನ್ನುತ ಗಾತ್ರ, ಸುಖದಂ ವರದಂ ಕರುಣಿಸು ಕರುಣಾ ತಿಲಕ, ಕರುಣಿಸು ನಮ್ಮನ ಕರುಣಾ ತಿಲಕ, ಜಯ 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 ರಘುಕುಲ ತಿಲಕ, ಜಯ 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 ಶ್ರೀರಾಮ ಭೂಪ. ಶ್ರೀ ಜಾನಕಿ ರಮಣ ಗೋವಿಂದ, ಶ್ರೀ ಆಂಜನೇಯ ವರದಿ ಗೋವಿಂದ, ಶ್ರೀ ವೇಣುಗೋಪಾಲ ಸ್ವಾಮಿ ಗೋವಿಂದ ಪರದಿ ಗೋವಿಂದ, ಶ್ರೀ ರಾಮೇಶ್ವರ ಸ್ವಾಮಿ ಮಾದಾರಿಂದಕ್ಕೆ ಗೋವಿಂದ ಗೋವಿಂದ ಅಂದವರೆಲ್ಲ ಕಷ್ಟ. ಜೈ ನಮಃ ಪಾರ್ವತಿ ಪತೆ ಹರ ಹರ ಮಹಾದೇವ.